ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನನ್ನ ಬೆಸ್ಟ್ ಫ್ರೆಂಡ್ ಪ್ರಕಾಶ್ಗೆ ಪ್ರ್ಯಾಂಕ್ ಮಾಡ್ತಾ ಇದೀವಿ, ಪ್ರ್ಯಾಂಕ್ ಕಾಲ್. ಸೊ ಅವನು ನನಗೆ 10 ವರ್ಷದಿಂದ ಫ್ರೆಂಡು. ಅವನು ನಾನು ಎಷ್ಟು ಬೆಸ್ಟ್ ಫ್ರೆಂಡ್ ಅಂದ್ರೆ ಡೈಲಿ ಏನ್ ಮಾತಾಡ್ತೀವೋ ಬಿಡ್ತೀವಿ, 1 ಅವರ್ ಮಾತಾಡ್ತೀವಿ ನಾನು, ಅಷ್ಟು ಬೆಸ್ಟ್ ಫ್ರೆಂಡು. ಸೊ ನಾನು ಬೆಳಿಗ್ಗೆಯಿಂದ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ತಂಗಿ ಕೂಡ ಕಾಲ್ ಮಾಡ್ಬಿಟ್ಟು ಅವಳ ಬಗ್ಗೆ ಏನೋ ನೀನ್ ಮಾತಾಡಿದ್ಯಂತೆ ಹಂಗೆ ಹಿಂಗೆ ಅಂತೆಲ್ಲ ಅವ್ನಿಗೆ ಹೇಳಿದಾಳೆ. ಸೊ ಅವ್ನು ಫುಲ್ಲು ಅಯ್ಯೋ ಯಾರೇನಂದ್ರು ಬೆಳಗ್ಗೆಯಿಂದ ಅಳ್ತಾ ಇದ್ದಾಳೆ ಅಂತ ಅವ್ನು ಫುಲ್ ತಲೆ ಕೆಡ್ಸ್ಕೊಬಿಟ್ಟಿದ್ದಾನೆ. ಬೆಳಗ್ಗೆಯಿಂದ ಮೆಸೇಜ್ ಮಾಡ್ತಾ ಇದ್ದಾನೆ, ಬಟ್ ನಾನು ಮೆಸೇಜ್ ನೋಡ್ತಾ ಇದ್ದೀನಿ, ಒಂದ್ ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ಸೊ ನನ್ನ ಜೊತೆ ಪುನೀತ್ ಕೂಡ ಸಾಥ್ ಕೊಡ್ತಾನೆ. ಸೊ ಬನ್ನಿ ಅವ್ನಿಗೆ ಕಾಲ್ ಮಾಡೋಣ. ಸೊ ಮೆಸೇಜ್ ಮಾಡ್ತಾನೆ ಇದ್ದಾನೆ ಇವಾಗ್ಲೂ. ಏನ್ ಮಾಡ್ತಿದ್ಯಾ, ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ? ನಾನು ಏನಾದ್ರೂ ತಪ್ಪು ಮಾಡಿದ್ನ ಹೇಳು ಅಂತ ಮೆಸೇಜ್ ಮಾಡ್ತಾನೆ ಇದ್ದಾನೆ. ಕಾಲ್ ಮಾಡೋಣ ಬನ್ನಿ, ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ. ಕಾಲ್ ಮಾಡ್ತಾ ಇದ್ದೀನಿ. ಹಲೋ, ಏನಾಯ್ತು? ಏನಾಯ್ತು ಅಂದ್ರೆ ನೀನೇ ಹೇಳ್ಬೇಕು ಏನಾಗಿರುತ್ತೆ ಅಂತ. ನೀನ್ ತಾನೇ ಮಾತಾಡಿರೋದು. ಏನ್ ಮಾತಾಡ್ದೆ ನಾನು? ಇದೊಳ್ಳೆ ಕತೆ ಐತಲ್ಲ, ನಿನ್ಗೆ ಗೊತ್ತಿರ್ಬೇಕು ನೀನೇನ್ ಮಾತಾಡ್ದೆ ಅಂತ. ಅಲ್ಲ, 10 ವರ್ಷದಿಂದ ಫ್ರೆಂಡ್ ಆಗಿ ಸೀರಿಯಸ್ಲಿ ನಾನು ಎಷ್ಟು ಬೇಜಾರ್ ಮಾಡ್ಕೊಂಡು ಹತ್ತಿದ್ದೀನಿ ಅಂದ್ರೆ, ನಿನ್ಗೆ ಗೊತ್ತು ನನ್ ಬೆಸ್ಟ್ ಫ್ರೆಂಡ್ ನೀನ್ ಒಬ್ನೇ ಹುಡುಗದಲ್ಲಿ ಇರೋದು ಅಂತ ಅನ್ಬಿಟ್ಟು ಅಂತ. ಬಟ್ ನೀನ್ ಈ ತರ ಮಾತಾಡ್ಬೋದಾ ನನ್ ಬಗ್ಗೆ? ಈಗ ನಾನ್ ಮಾತಾಡ್ದೆ ನಂಬ್ತೀಯ ನೀನು? ಅಲ್ಲ, ಇವಾಗ ಏನ್ ಗೊತ್ತಾ, ಪುನೀತು ಇದ್ದ, ಅವ್ರ ಹಿಂಗೆ ಏನೋ ಕಾಲಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಿನ್ ಬಗ್ಗೆ ಬಂದಾಗ ನನ್ ಬೆಸ್ಟ್ ಫ್ರೆಂಡು ಹಂಗೆ ಹಿಂಗೆ ಅಂತ ಅನ್ಬೇಕಾದ್ರೆ ಅವಾಗ ನಾನು ನಿನ್ಗೆ ಇನ್ನ ಗೊತ್ತಿಲ್ಲ ನಿನ್ ಬಗ್ಗೆ ಏನೇನ್ ಮಾತಾಡಿದ್ದಾನೆ ಅಂತ ಅನ್ಬಿಟ್ಟು ಎಲ್ಲ ಹೇಳಿದಾಗ ಎಷ್ಟು ಸಿಕ್ಕಾಪಟ್ಟೆ ಬೇಜಾರಾಯ್ತು ಗೊತ್ತಾ. ಸೊ ಆಣೆ ಇಲ್ಲ ಇಟ್ಟು ಹೇಳಿದ್ರು, ನಂಗೆ ಸೀರಿಯಸ್ಲಿ ಎಷ್ಟು ಬೇಜಾರಾಯ್ತು ಗೊತ್ತಾ. ಬೇಕಾದ್ರೆ ಪುನೀತು ಪಕ್ಕದಲ್ಲ ಕೂತಿದ್ದಾನೆ, ಕೇಳಿದ ಪುನಿ ಅವರು ಆ ತರ ಹೇಳಿಲ್ವಾ ನನ್ ಬಗ್ಗೆ? ಬ್ರೋ ನಿಮ್ಮ ಹೆಸರು ಹೇಳಿದ್ರು. ಅದೇ ಬ್ರೋ, ನಾನು ಬಗ್ಗೆ ಏನ್ ಕೆಟ್ಟದಾಗ ಮಾತಾಡಿದ್ದೀನಿ ಅಂತ. ಬಟ್ ಆದ್ರೂ ಖುಷಿ ಸ್ಟಾರ್ಟಿಂಗ್ ನಾನು ನಂಬಲಿಲ್ಲ, ಬಟ್ ಅವ್ರು ಕ್ಲಿಯರ್ ಆಗಿ ಪ್ರೂಫ್ ಸಮೇತ ತೋರ್ಸಿದ್ರಲ್ಲ, ನನಗೂ ಸ್ಟಾಕ್ ಆಯ್ತು. ಅವ್ಳು ಬೇಜಾರೇ ಆಗ್ಬಿಟ್ಲ ಅಲ್ಲೇ ಸ್ಪಾಟ್ ಅಲ್ಲಿ ಅವಾಗ್ಲೇನೆ. ಏನ್ ವಿಚಾರ ಅಂತಾನೆ ಗೊತ್ತಾಗ್ತಲ್ವಲ್ಲ ನಾನೇನ್ ಮಾತಾಡಿದೀನಿ ಅಂತ. ಏನು ಅವಳು ಏನ್ ಬೆಸ್ಟ್ ಫ್ರೆಂಡ್ ಇಲ್ಲ, ಸುಮ್ನೆ ಕಾಲ್ ಮಾಡ್ತಾಳೆ, ತಿಂತಿರ್ತಾಳೆ, ದಿನ 1 hour ಮಾತಾಡ್ತಾ ಇರ್ತಾಳೆ, ಮಾಡಕ್ ಕೆಲ್ಸ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ಯಾ ನನ್ ಬಗ್ಗೆ. ನಾನು ಕೆಲ್ಸ ಇಲ್ದ ನಿಂಗೆ ಕಾಲ್ ಮಾಡ್ತೀನಲ್ವಾ ಹಂಗಾದ್ರೆ? ನಾನೇ ನಿಂಗೆ ತಾನೇ ಕಾಲ್ ಮಾಡೋದು, ನೀನ್ ಎಲ್ ಮಾಡ್ತೀಯ ಜಾಸ್ತಿ? ನಾನೇ ತಾನೇ ಜಾಸ್ತಿ ಕಾಲ್ ಮಾಡೋದು. ಬಟ್ ನೀನೇ ಕಾಲ್ ಮಾಡಿದ, ಅದೇ ಹೇಳಿದ್ಯಲ್ಲ ಇವಾಗ. ದಿನ 1 hour ಮಾತಾಡ್ತೀವಿ ಇಬ್ರುನು, ಯಾವ ಬೆಸ್ಟ್ ಫ್ರೆಂಡ್ ಇಲ್ಲ ಏನಿಲ್ಲ ಅಂತ ಅನ್ಬಿಟ್ಟು ಅಂತ. ನನಗ್ ಗೊತ್ತಿರ ನಾನು ಯಾರಿಗೂ ನಾನು ಹೇಳಿದಲ್ಲ, ಸುಳ್ಳು ಇದೆಲ್ಲ ಸುಮ್ಮನೆ ರೂಮರ್ಸ್. ಆಯ್ತು, ನಿನ್ಗೆ ಹೇಳಿದ್ ಯಾರು ಹಂಗಂತ? ನೀನ್ ಯಾರ ಜೊತೆ ಮಾತಾಡಿದ್ಯಾ ನಿನ್ಗೆ ಗೊತ್ತಾಗ್ಬೇಕಪ್ಪ. ನಾನ್ ಯಾರ ಜೊತೆ ಮಾತಾಡ್ಲಿ ಬೇಬಿ ನಾನು? ಮತ್ತೆ ಇವಾಗ ಹೆಂಗ್ ಮಾತಾಡ್ಬಿಡ್ತಾರೆ ನನ್ ಬಗ್ಗೆ? ನನ್ ಸೀರಿಯಸ್ಲಿ ಲಾವಿನ್ ಕೇಳು, ಬೆಳಿಗ್ಗೆ ನಾನು ಎಷ್ಟು ಹೇಳ್ತಾ ಇದ್ದೆ ಅಂತ. ಬೆಳಿಗ್ಗೆ ನಾನು ತಿಂದಿಲ್ಲ ಗೊತ್ತಾ ನಾನು. ವಿಡಿಯೋ ಕಾಲ್ ಮಾಡ್ದೆ, ಅವಾಗ ಅವಳು ಹೇಳಿದ್ರು ಬೇಜಾರ್ ಮಾಡ್ಕೊಂಡಿದ್ದಾಳೆ, ಇಷ್ಟ ತನಕ ಕುತ್ಕೊಂಡಿತ್ತು, ನೀನೇನ್ ಏನೋ ಯಾರೋ ಏನೋ ಅವಳ ಬಗ್ಗೆ ಮಾತಾಡಿದಾರಂತೆ ಅಂತ ಹೇಳಿದ್ರು. ಅದು ಏನ್ ಮಾತಾಡಿದ್ರೆ ನನ್ ಕಡೆಯಿಂದ ನಾನು ಯಾವತ್ತೂ ನಾನು ಮಾತಾಡಿಲ್ಲ, ನಾನು ಯಾರಿಗೂನು ಆತರ ಹರ್ಟ್ ಆಗೋರಾಗ್ಲಿ ಹಿಂದೆ ನಿಮ್ ಮುಂದೆ ಮಾತಾಡಲ್ವ ನಾನು, ಗೊತ್ತಲ್ವಾ? ನನ್ ಗೊತ್ತಿದ್ದು ನೀನು ಪಾಯಿಂಟ್ ಔಟ್ ಮಾಡ್ತೀಯ ಅಂತ ಇದ್ದೆ. ಸೀರಿಯಸ್ಲಿ ನಂಗೆ ಎಷ್ಟು ಅಳು ಬರ್ತಿದೆ ಅಂದ್ರೆ ತಡ್ಕೊಳಕ್ಕಾಗಿಲ್ಲ. ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಷ್ಟು ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ ಗೊತ್ತಾ. ಎಷ್ಟು ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಅಂದ್ರೆ ಇನ್ಯಾವತ್ತೂ ನಾನು ನಿನಗೆ ಕಾಲೇ ಮಾಡಲ್ಲ ಕಣೋ. ಪ್ಲೀಸ್, ನಾನು ಒಂದ್ ಅರ್ಥ ಮಾಡ್ಕೊ. ಈಗ ನನ್ ಲೈಫ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ ಅಂದ್ರೆ ನೀನು, ಓಕೆನಾ? ಅಷ್ಟೊಂದು ನಿನ್ ಗೊತ್ತಿಲ್ವಾ ನಾನು ಅಷ್ಟು ಹಚ್ಕೊಂಡಿದೀನಿ ಅಂತ? ನಾನೀಗ ಹಂಗ್ ಮಾತಾಡ್ಲಿ ನಾನು? ನನ್ ಸೀರಿಯಸ್ಲಿ ನಾನು ಅಳೋದು ಅಂತಂದ್ರೆ ಒಂದು ಲಾವಿ ವಿಚಾರಕ್ಕೆ, ಇಲ್ಲ ಅಂದ್ರೆ ಚೇತನ್ ವಿಚಾರಕ್ಕೆ, ಇಲ್ಲಾಂದ್ರೆ ನಿನ್ ವಿಚಾರಕ್ಕೆ ಅಷ್ಟೇನೆ. ಆದ್ರೆ ನೀನ್ ಈ ಮಟ್ಟಕ್ ನನ್ಗೆ ಹರ್ಟ್, ಅದು ನಿನ್ನಿಂದ ನಾನ್ ಇವತ್ತು ಹತ್ತಿದ್ದೀನಿ ಅಂದ್ರೆ ನೀನ್ ಅರ್ಥ ಮಾಡ್ಕೋ, ನೀನ್ ಎಷ್ಟು ಹರ್ಟ್ ಆಗತ್ತಾರ ನನ್ ಬಗ್ಗೆ ಮಾತಾಡಿದ್ಯಾ ಅಂತ. ನಾನು ಈಗ ಇಲ್ಲಿ ಪ್ರಮಾಣ ಮಾಡ್ಬೇಕು ಅಂತ ಹೇಳು, ಇಲ್ಲ ಯಾರ ಮೇಲೆ ಪ್ರಮಾಣ ಮಾಡ್ಬೇಕು? ನಾನು ನಿನ್ ಬಗ್ಗೆ ಮಾತಾಡ್ತೀನಿ, ಆ ವ್ಯಕ್ತಿನ ಕರ್ಸು, ಆಯ್ತು, ನಮ್ ಬೇಕಾದ್ರೆ ಮಾತಾಡ್ತೀನಿ. ನನ್ಗೆ ಗೊತ್ತಿರಂಗ್ ನಾನು ಯಾರ ಜೊತೆನೂ ನಾನು ಸೀರಿಯಸ್ಲಿ ನಾನು ಮಾತಾಡ್ತಿಲ್ಲ. ನಾನು ಮಾತಾಡ್ಲಿ? ಲಾವಿನ ಇದ್ಲು, ಪುನೀತ್ ಕೇಳು ಹೆಂಗೆಲ್ಲ ಮಾತಾಡಿದ್ರು ಅಂತ. ನನ್ಗೆ ಅವ್ರು ಕೇಳ್ತಾ ಇರ್ಬೇಕಾದ್ರೆ ಎಷ್ಟು ನಾನು ಹತ್ತಿದೀನಿ ಗೊತ್ತಾ. ನಾನು ಬ್ರೋ ಸ್ಟಾರ್ಟಿಂಗ್ ಸುಳ್ಳು ಹೇಳ್ತಿದಾರೆ ಅಂತ ಅನ್ಕೊಂಡೆ, ಬಟ್ ಅವ್ರು ಪ್ರೂಫ್ ಸಮೇತ ತೋರ್ಸಿದ್ರಲ್ಲ, ನಂಗೂ ಶಾಕ್ ಆಯ್ತು. ಅದಕ್ಕೆ ಇವಳು ಅಳ್ತಿಲ್ಲ, ನಾನು ಓಡ್ ಬಂದೆ ಅದಕ್ಕೆ ಏನಾಯ್ತು ಅಂತ. ಅದು ನಿಮ್ಮ ಮೇಲೆ ಅಂತ ಫಸ್ಟ್ ನಾನು ನಂಬಲಿಲ್ಲ.
ಬೇರೆ ಯಾರೋ ಮಾತಾಡಿರ್ತಾರೆ ನಿಮ್ಮ ಮೇಲೆ ಯಾಕೆ ಸುಮ್ಮನೆ ಹೇಳ್ತಿದಾರೆ ಅಂತ ಅವ್ರ ಪ್ರೂಫ್ ಸಮೇತ ತೋರಿಸಿದ್ರಲ್ಲ. ನೀನು ನಂಬ್ತೀಯ ಬ್ರೋ, ನೀನೇ ಹೇಳು ಬ್ರೋ. ನಾನು ನಂಬ್ಲಿಲ್ಲ ಬ್ರೋ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಪ್ರೂಫ್ ಸಮೇತ ತೋರಿಸಿದಾಗ ನಂಗೂ ಶಾಕ್ ಆಯ್ತು. ನೀವ್ ಹಿಂಗ್ ಮಾತಾಡ್ಬಿಟ್ರಲ್ಲ. ನನ್ನ ಆಡಿಯೋ ರೆಕಾರ್ಡ್ ಏನೋ ಮಾತಾಡೋದು, ಆಡಿಯೋ ರೆಕಾರ್ಡ್ ಮತ್ತೆ ಚಾಟ್ ಮಾಡೋದು ತೋರಿಸಿದಾರೆ. ನಾನೇನೋ ಫೇಕ್ ಅನ್ಕೊಂಡೆ, ಬಟ್ ಅವ್ರು ಹಂಗ್ ನೋಡಿದ್ರಲ್ಲ ನಂಬಕ್ ಆಗ್ಲಿಲ್ಲ. ಅದು ನೀವ್ ಯಾರ ಬಗ್ಗೆ ಬೇರೆ ಬಗ್ಗೆ ಮಾತಾಡೋ ನಂಬ್ತಿದ್ದೆ, ಖುಷಿ ಬಗ್ಗೆ ನೀವ್ ಮಾತಾಡ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬ್ರೋ. ಏ ಬ್ರೋ ಅವಳು ನನ್ ಲೈಫ್ ಲೈನ್ ಬ್ರೋ ಅವಳು. ನಾನ್ ಕೇಳೋ ಅವಳನ್ನ ಹೇಳ್ತೀನಿ, ನನ್ ಲೈಫ್ ಲೈನ್ ನೀನು ಮತ್ತೆ ಅವಳಿಗೆ ಮಾತಾಡ್ಲಿಕ್ಕೆ ಕೆಟ್ಟಾಗಿ ಅಲ್ಲ. ಫಸ್ಟ್ ಆಫ್ ಆಲ್ ನಾನೇ ಜಾಸ್ತಿ ಫೋನ್ ಮಾಡೋದು ಅವಳಿಗೆ, ನಾನೇ 1 hour ಮಾತಾಡೋದು. ಅಲ್ಲ, ನೀನೇ ಫೋನ್ ಮಾಡೋದು 1 hour ಮಾತಾಡೋದು. ಆದ್ರೆ ಯಾಕಪ್ಪ ನೀನ್ ಹೇಳಿದ್ಯಾ ಆಮೇಲೆ ಏನಾದ್ರು ಕರ್ದಿಲ್ಲ ಅಂದ್ರೆ ಒಂಥರ ಓವರ್ ಆಕ್ಟಿಂಗ್ ಆಡ್ಬಿಡ್ತಾಳೆ, ಅವಳು ಹೇಳ್ದಂಗೆ ಆಗ್ಬಿಡ್ಬೇಕು, ಒಂಥರ ಮಾತಾಡ್ತಾಳೆ ಅಂತಾರೆ. ಸೀರಿಯಸ್ಲಿ ನಾನು ಹೆಂಗ್ ಅನ್ಕೊಂಡೆ ಅಂದ್ರೆ 10 ವರ್ಷದಿಂದ ನನ್ನ ಇಷ್ಟನ್ನ ನನ್ನ ಅರ್ಥ ಮಾಡ್ಕೊಂಡಿರೋದು. ಇನ್ನು ಲೈಫ್ ಲಾಂಗ್ ಇವ್ನ ಜೊತೆಲೇ ಇರ್ತಾನೆ, ಮದ್ವೆ ಆದ್ರೂ ನಮ್ ಗ್ರೂಪ್ ಹಂಗೆ ಇರತ್ತೆ, ಇವನಂತೂ ಚೇಂಜ್ ಆಗೋದೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನೀನ್ ಈ ತರ ಕೇಳಿಸ್ಕೋಬೇಕು. ನಾನು ಕೆಲವೊಂದ್ ಟೈಮು ರಿಯಾಕ್ಟ್ ಮಾಡ್ಬಿಡ್ತಾಳೆ, ಏನ್ ಮಾತಾಡ್ತಾಳೆ, ಲೈಕ್ ಜಾಸ್ತಿ ಬೇಗ ಕೋಪ ಮಾಡ್ಕೊಂತಾಳೆ ಅಂತ ಹೇಳಿರ್ಬೋದು. ಬಟ್ ಅಂದ್ರೆ ನೀನ್ ನಾರ್ಮಲ್ ಆಗಿ ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಇಷ್ಟನೇ, ನಮ್ಗೆ ಇಷ್ಟ ಆಗಿರೋದಕ್ಕೆ ಅಲ್ವಾ ಜೊತೆಲಿ ಇರೋದು. ಅಲ್ಲ, ಕೋಪ ಮಾಡ್ಕೋತಾಳೆ ಅನ್ನೋದು ಸೆಕೆಂಡ್ರಿ. ಆದ್ರೆ ನೀನು ಒಂಥರ ಅಯ್ಯೋ ನಂಗೆ ಹೋಗಕ್ಕೆ ಇಷ್ಟ ಇಲ್ಲ, ಆದ್ರೂ ಏನೋ ಬಲವಂತದಿಂದ ಬೇಕಾಬಿಟ್ಟಿ ತರ ಹೋಗ್ತೀನಿ, ಇನ್ನೇನ್ ಮಾಡಕ್ಕಾಗತ್ತೆ, ಅಷ್ಟು ಕಾಲ್ ಮಾಡ್ತಾಳೆ. ನಿಜ ಇಲ್ಲ, ನಾನು ಮೇಲ್ಕೋಟೆ ಅಂತ ನಿನ್ನೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆದಾಗ್ಲೂ ನನ್ಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ ಸೀರಿಯಸ್ಲಿ. ನಾನ್ ಮುಂಚೆ ಈಗ ಎಲ್ಲರೂ ಹೋಗ್ಬೇಕು ಅಂದ್ರೆ ನಾನು 2 hour 3 hour ಮುಂಚೆನೆ ಮನೆ ಕೆಲ್ಸ ಇರ್ಲಿ ಬಿಡ್ಲಿ ಏನ್ ಇಂಪಾರ್ಟೆನ್ಸ್ ಇದ್ರು ನಾನು ಅಲ್ಲಿಗೆ ಬ್ರೇಕ್ ಹಾಕ್ಬಿಟ್ಟು, ನಾನು ನಿನ್ನೆ ನೈಟೇ ಬಂದೆ ಅಲ್ವಾ, ಮೊನ್ನೆ ನೈಟೇ ಬಂದೆ, ನಾನು ಶನಿವಾರ ರಾತ್ರಿನೇ ಬಂದೆ. ನಾನು ಬೆಳಿಗ್ಗೆ ಬೇಗ ಹೋಗೋಣ, ಯಾರಿಂದ ಲೇಟ್ ಆಗ್ಬಾರ್ದು, ಅಥವಾ ನಾನ್ ನಿನ್ ಕೊಡುವಂತ ಅದೊಂದು ರೆಸ್ಪೆಕ್ಟ್, ಲವ್, ಪ್ರೀತಿ ಅಲ್ವಾ. ಈಗ ನನ್ಗ ಇದೇ ಜೊತೆಲಿ ಇದ್ದೀನಿ ಅಂದ್ರೆ ನಿಮ್ಮಲ್ಲಿ ಕೇರ್ ಇರೋದಕ್ಕೆ ನಾನೇನಕ್ ಹಂಗ್ ಮಾತಾಡ್ಲಿ, ನಾನು ಮಾತಾಡಿಲ್ಲ. ಆದ್ರೂ ನಾನು ಶ್ರೀ ನಾವ್ ಮಾತಾಡ್ಕೊಂಡಿದೀವಿ ಅಂದ್ರೆ ಅವ್ಳು ನಂಬ್ತಿದ್ಲು, ಬೇಜಾರಾಗ್ತಿರ್ಲಿವನ್ನ. ಬಟ್ ನೀವು ಮಾತಾಡ್ಬಿಟ್ರ ಒಂದೇ ಬೇಜಾರಾಗಿದ್ದು. ಯಾವ ವ್ಯಕ್ತಿ ಜೊತೆ ಮಾತಾಡ್ದೆ ನಾನು ಅಂತ ಗೊತ್ತಾಗ್ತಾ ಅವ್ರ ಹೆಸರು ಹೇಳ್ಬಾರ್ದು ಅಂತ ಅವ್ಳು ಪ್ರಾಮಿಸ್ ಮಾಡಿಸ್ಕೊಬಿಟ್ಟಿದ್ದಾಳೆ ಅಂತ, ಅದಕ್ಕೆ ಅವ್ಳು ಹೇಳ್ತಾ ಇಲ್ಲ. ಗ್ರೂಪ್ ಅಲ್ಲಿ ಇರೋದೇ ನಾ ಯಾರು ಗೋವಿನ್ ಹತ್ರ ಹೇಳಿದೀನಿ ಅಂತಾನ, ಅರ್ಚಿತ್ ಹತ್ರ ಹೇಳಿದೀನಿ ಅಂತಾನ, ಹೆಸರು ಬೇಡ, ಬಟ್ ಅವ್ರು ಪ್ರೂಫ್ ಸಮೇತ ತೋರಿಸಿದ್ದು ನನ್ಗೂ ಬೇಜಾರಾಯ್ತು ಬ್ರೋ, ನೀವ್ ಹಿಂಗ್ ಅಂದ್ಬಿಟ್ರಲ್ಲ ಅಂತ. ನಾನ್ ಅಂದಿದ್ರು ಓಕೆ, ನಾನು ಈಗ 3 ವರ್ಷದಿಂದ ಇದೀನ್ ಜೊತೆಲಿ ಅಂತ ಅನ್ಬೋದಿತ್ತು. ಬಟ್ ನೀವು 10 ವರ್ಷದಿಂದ ಅವಳ ಬಗ್ಗೆ ಎಲ್ಲಾ ತಿಳ್ಕೊಂಡು ಹಿಂಗ್ ಮಾತಾಡ್ಬಿಟ್ರಲ್ಲ, ಅವ್ಳಿಗೆ ಅದಕ್ಕೆ ಬೇಜಾರಾಗ್ತಾ ಇರೋದು. ನಾವು ಅಂದು ಪ್ರಕಾಶ ನಂಬಕ್ಕೆ ಆಗಲ್ವಲ್ಲ, ಹಿಂಗ್ ಅಂದ್ಬಿಟ್ಟ ಅವನು, ಬೇಕಾದ್ರೆ ರಾಂಗ್ ಇನ್ಫಾರ್ಮೇಶನ್ ಇರ್ಬೇಕು ನೋಡು ಅಂತಲ್ಲ ಅಂದು. ಬ್ರೋ ನಾನ್ ಸೀರಿಯಸ್ ನಾನು ಮಾತಾಡಕ್ಕೆಲ್ಲ ಹೋಗಿಲ್ಲ ನಿಜವಾಗ್ಲೂನು. ಬಟ್ ನಾನು ಎಲ್ಲೂ ಈಗ ಏನ್ ಗೊತ್ತಾ, ಸಾರಿ ಕೇಳೋದು ಎರಡೇ ಅಕ್ಷರ, ಸಾರಿ ಅಂತ ಹೇಳಿದ್ರೆ ಮುಗ್ದೋಯ್ತು. ನಾನ್ ತಪ್ಪೇ ಮಾಡಿಲ್ವಲ್ಲ, ನಾನ್ ಮಾಡಿದ್ರೆ ಪ್ರೂವ್ ಮಾಡಿ ತೋರಿಸ್ತಾ ಇದ್ದೆ, ಪ್ರೂವ್ ಮಾಡ್ಬಿಟ್ಟು ಇದ್ ಮಾಡಕ್ ಹೇಳಿ. ನಾನ್ ಯಾರ ಜೊತೆ ಹಂಗೆಲ್ಲ ಮಾತಾಡಲ್ಲ ನಾನು. ಎಸ್ಪೆಷಲಿ ನಾನು ನಮ್ ಲೈಫ್ ಲೈನ್ ಖುಷಿ ಬಗ್ಗೆ ಸುಮ್ನೆ ಅಲ್ವಾ, ನಾನು ಅವಳು ಇಬ್ರು ಲೈಫ್ ಲೈನು ಬೆಸ್ಟ್ ಫ್ರೆಂಡು ಅಂತ ಬರೀ ಬಾಯಿ ಮಾತುಗಲ್ವಾ. ನಿಜವಾಗ್ಲೂ ನಾನು ಹತ್ತಿ ನನ್ಗೆ ಎಷ್ಟು ತಲೆನೋವು ಬಂದ್ಬಿಟ್ಟಿದೆ ಅಂದ್ರೆ ಯಾರ ಜೊತೆನೂ ಮಾತಾಡಕ್ಕೂ ಮನ್ಸೇ ಇಲ್ಲ ನನ್ಗೆ. ನನ್ ಬೆಳಗ್ಗೆ ಏನು ತಿಂದೇ ಇಲ್ಲ ಗೊತ್ತಾ. ನಾನು ಕೆಲ್ಸ ಇಲ್ಲ, ಮಾತಾಡ್ತೀನಿ, ಡೈರೆಕ್ಟ್ ಆಗಿ ಮಾತಾಡ್ತೀನಿ. ನಾನು ಬೇಕಾದ್ರೆ ನಾನು ಇಲ್ಲಿ ಎಲೆಕ್ಟ್ರಾನ್ ಸಿಟಿಲಿ ಇದ್ದೀನಿ, ಇವತ್ತು ಭಾನುವಾರ ಇಲ್ಲ, ಅಲ್ಲೇ ಇರ್ತಾ ಇದ್ದೆ ನಾನು ಬಂದ್ ಡೈರೆಕ್ಟ್ ಆಗಿ ನಾನು ಮಾತಾಡ್ತೀನಿ ನಿನ್ ಜೊತೆ. ಅಂದ್ರೆ ನೀನ್ ಮಾತಾಡಿದ್ಯಾ? ನಾನ್ ಏನಕ್ ಮಾತಾಡ್ಲಿ, ನಾನ್ ಡೈರೆಕ್ಟ್ ಆಗಿ ಬಂದ್ ನಿನ್ ಜೊತೆ ನಾನು ಫೇಸ್ ಟು ಫೇಸ್ ಮಾತಾಡ್ತೀನಿ. ನಾನು ಇವಾಗ ಮೆಸೇಜ್ ಮಾಡಿದಾರಲ್ಲ, ತೋರ್ಸಿದಾರಲ್ಲ. ತೋರ್ಸಿ, ಯಾರು ಮೆಸೇಜ್ ಮಾಡಿ ಸ್ಕ್ರೀನ್ ಶಾಟ್ ಕಳ್ಸ ನಂಗಾಯ್ತು. ನಂಗೆ ಸ್ಕ್ರೀನ್ ಶಾಟ್ ಕಳ್ಸ ಆಯ್ತು, ನಾನು ನೋಡ್ತೀನಿ ಯಾರ ಜೊತೆ ಮಾತಾಡ್ತೀನಿ. ರೀಸೆಂಟ್ ಆಗಿ ಪಾರ್ಟಿಗೆ ಏನೋ ಹೋಗಿದ್ರಲ್ಲ ಬ್ರೋ, ಅಲ್ಲೇನೋ ಮಾತಾಡ್ಬಿಟ್ರ, ನೆನ್ಪ್ ಮಾಡ್ಕೊಳ್ಳಿ. ಎಲ್ಲಿ ಮೋಹನ್ ಜೊತೆ ಹೋದಾಗ್ಲಾ? ಯಾವ್ದೋ ಇದ್ರಲ್ಲಿ ಪಾರ್ಟಿ ಮಾಡ್ಬೇಕಾರೆ ಇದ್ರ ನೆಶಾನೆ ಮಾತಾಡ್ಬಿಟ್ಟಿರ್ತೀರ ನೋಡಿ. ಇದು ನಾನ್ ಪಾರ್ಟಿ ಮಾಡಿದ್ರು ಏನ್ ಮಾಡಿದ್ರು ನನ್ಗೆ ಗೊತ್ತು, ನನ್ ಕಂಟ್ರೋಲ್ ಏನಿರುತ್ತೆ, ನಾನು ಯಾವ ವ್ಯಕ್ತಿ, ನಾನು ಎಷ್ಟು ನಾನು ಗೌರವ ಕೊಡ್ಬೇಕು, ನಾನು ಮಾತಾಡ್ಬಿಟ್ರ ಬ್ರೋ ಹಾಗಾದ್ರೆ? ಮಾತಾಡಿಲ್ಲ ಬ್ರೋ, ನಾನೇನಕ್ ಮಾತಾಡ್ಲಿ ಬ್ರೋ? ನಿಮ್ದೇ ರೆಕಾರ್ಡಿಂಗು, ನಿಮ್ದೇ ಚಾಟ್, ಅದ್ ನೋಡ್ಬಿಟ್ರೆ ನಂಗೂ ಶಾಕ್ ಆಗಿತ್ತು, ನನ್ಗೂ ಬೇಜಾರಾಯ್ತು, ನೀವ್ ಮಾತಾಡ್ಬಿಟ್ರಲ್ಲ ಅಂತ. ನಂಗೆ ಸೀರಿಯಸ್ಲಿ ಅವ್ರು ಹೇಳ್ಬೇಕಾದ್ರೆ ನನ್ ಆಕ್ಚುಲಿ ನಮ್ ಗ್ರೂಪ್ ಅಲ್ಲಿ ಬಿಡು, ನನ್ ಬಗ್ಗೆ ಯಾರು ಮಾತಾಡಲ್ಲ, ಅವಳು ತುಂಬಾ ಬಜಾರಿ, ತುಂಬಾ ಒಟ ಅಂತಾಳೆ, ರೇಗಾಡ್ತಾಳೆ, ಬೈದಾಡ್ತಾಳೆ ಅಷ್ಟೇ. ಅದ್ ಬಿಟ್ರೆ ಅವಳ ಹತ್ರ ಇನ್ಯಾವ್ದು ಕಲ್ಮಶ ಇಲ್ಲ ಅಂತ ಮಾತಾಡಿದಾರೆ ಹೊರ್ತು ನಮ್ ಗ್ರೂಪ್ ಅಲ್ಲಿ. ಬಿಡು, ನನ್ ಬಗ್ಗೆ ಇದುವರೆಗೂ 10 ವರ್ಷದಿಂದ ಯಾರು ನನ್ ಬಗ್ಗೆ ನೆಗೆಟಿವ್ ಆಗು ಮಾತಾಡಿಲ್ಲ ಬಿಡು. ನೆಗೆಟಿವ್ ಆಗಿ ಮಾತಾಡಿದ್ರೆ ಅದೇ ಒಂದು
ಒಡ ಒಡ ಅಂತ ಹೊಡ್ಕೊಂತಾಳೆ, ಇಲ್ಲಾಂದ್ರೆ ಕೋಪ ಬಂದ ಕೆಟ್ಟ ಮಾತಲ್ಲಿ ಬೈದ್ ಬಿಡ್ತಾಳೆ ಅಂತ ಮಾತಾಡಿ. ಅದು ಒಬ್ರಲ್ಲ, ಎಲ್ರು ಮಾತಾಡಿದಾರೆ ಬಿಡು. ಯಾಕಂದ್ರೆ ನನ್ ಇರೋದೇ ಹಂಗೆ, ನಾನ್ ಮಾತಾಡಿದೀನಿ. ಆದ್ರೆ ಅವ್ರು ನನ್ ಬಗ್ಗೆ ಮಾತಾಡಿದೀನಿ ಅಂತ ನನ್ ಬಗ್ಗೆ ನನ್ ಗ್ರೂಪ್ ಅಲ್ಲಿ ಮಾತಾಡಿದಾರ. ಅದು ನನ್ ಬಗ್ಗೆ. ನನ್ ನನ್ ಸೀರಿಯಸ್ಲಿ ಯಾರು ಅಂತ ಊಹೆನೂ ಮಾಡ್ಕೊಳಕ್ ಆಗಿಲ್ಲ ಗೊತ್ತಾ. ನಾನ್ ಅಳೋದ್ ನೋಡ್ಬಿಟ್ಟು ಅಷ್ಟು ಬಿಕ್ ಬಿಕ್ಲಿಸ್ಕೊಂಡ್ ಅಳ್ತಾ ಇದೀನಿ. ಪಾಪ ಪುನೀತ್ ಏನಾಯ್ತೋ ಏನೋ ಅಂತ ಓಡ್ ಬಂದ ಗೊತ್ತಾ ಆಮೇಲೆ. ನಾನ್ ಯಾರ ಜೊತೆ ನಾನು ಮಾತಾಡಿಲ್ಲ. ನಾನು ಫಸ್ಟ್ ಆಫ್ ಆಲ್ ನನ್ಗೆ ಮಾತಾಡೋದ್ರಿಂದ ನನ್ಗೇನ್ ಸಿಗುತ್ತೆ? ನಾನ್ ಹೇಳ್ತಲ್ವಾ, ನಿನ್ ಅಷ್ಟ್ ಇಷ್ಟ ಪಡೋಣ್ ನಾನೇನ್ ನಿನ್ ಬಗ್ಗೆ ಹಂಗ್ ಮಾತಾಡ್ಲಿ ನಾನು? ನನ್ ಸೀರಿಯಸ್ ಹಂಗೆ ಅಂದ್ರೆ ಅವನು ನನ್ ಬೆಸ್ಟ್ ಫ್ರೆಂಡು. ಅವನು ಈ ತರ ಎಲ್ಲ ನಾನ್ ನಂಬದೇ ಇಲ್ಲ. ನೀನ್ ಏನ್ ಹೇಳಿದ್ರು ನಾನ್ ನಂಬಲ್ಲ. ಅವನ ತರ ನನ್ ಬಗ್ಗೆ ಎಲ್ಲ ಮಾತಾಡಿರಲ್ಲ. ಯಾಕಂದ್ರೆ ಅವ್ನ್ ನೆನ್ನೆ ಮೊನ್ನೆಯಿಂದ ಫ್ರೆಂಡ್ ಅಲ್ಲ, ನಂಗೆ 10 ವರ್ಷದಿಂದನೂ ಫ್ರೆಂಡ್ ಅವನು. ಸೊ ಅವನು ನನ್ನ ಆಗಿರ್ಬೋದು, ಲಾವಿನ್ ಆಗಿರ್ಬೋದು, ಯಾವತ್ತೂ ಬಿಟ್ಕೊಡಲ್ಲ ಅವನು ಅಂತ ಅಂದ. ನಂಗೆ ಎಷ್ಟಂದ್ರೆ ಹಾರ್ಟ್ ಬ್ರೇಕ್ ಆಗೇ ಹೋಯ್ತು ನಿನ್ನ ಅವ್ರು ತೋರ್ಸಿದ್ ಮೆಸೇಜ್ ನೋಡಿ. ನಿಜವಾಗ್ಲೂ ನಾನಂತೂ ದೇವರಾಣೆ ನಾನ್ ಮಾತಾಡಿಲ್ಲ. ಇವನ್ ಅರ್ಥ ಮಾಡ್ಕೋ. ನಾನ್ ಹಂಗೆಲ್ಲ ಮಾತಾಡೋ ಅಂತ ವ್ಯಕ್ತಿ ನಾನಲ್ಲ. ಬಟ್ ನೀನ್ ನಂಬ್ತೀಯ ಅಂದ್ರೆ ನಿಜವಾಗ್ಲು ನನ್ಗೆ ಅದೇನ್ ಪ್ರೂಫ್ ತೋರ್ಸಿದಾರೋ. ನಾನಂತೂ ಯಾರ ಜೊತೆ ನಂಗ್ ಮಾತೇ ಆಡಿಲ್ಲ. ಅದೇಂಗ್ ಪ್ರೂಫ್ ತೋರ್ಸ್ತಾರೆ? ಸುಮ್ನೆ ಇಲ್ಲ ಎಡಿಟಿಂಗ್ ಮಾಡಿರ್ಬೇಕು ನೋಡು. ಫೇಕ್ ಎಡಿಟಿಂಗ್ ಮಾಡಿ ಏನಾದ್ರು ಮಾಡಿರ್ತಾರೆ ವ್ಯವಸ್ಥೆಗಳು. ಏನ್ ಫೇಕ್ ಎಡಿಟಿಂಗ್ ಮಾಡಿರ್ತಾರೆ ಅಂತ? ನೀನ್ ಚಾಟ್ ಮಾಡಿರೋದು ಅಂತನಾ? ನಾನ್ ಚಾಟ್ ಮಾಡಿರೋದು ಅಂತ ಫೇಕ್ ನನ್ನ ಹೆಸರು ಹಾಕ್ಬಿಟ್ಟು ನಂಬರ್ ಚೆಕ್ ಮಾಡ್ದ. ಒಂದ್ಸತಿ ನಂಬರ್ ಚೆಕ್ ಮಾಡು, ಸ್ಕ್ರೀನ್ ಶಾಟ್ ಕಳ್ಸಿರೋದ್ರಲ್ಲಿ ನನ್ ನಂಬರ್ ಏನಾ ಇಲ್ಲ ಸುಮ್ನೆ ನನ್ನ ಹೆಸರು ಹಾಕ್ಬಿಟ್ಟು ಏನಾದ್ರು ಆ ತರ ಮಾಡಿದಾರೆ ಏನಾದ್ರು ಅಂತ. ಅಂದ್ರೆ ನಂಗೂ ನಿಂಗೂ ತಂದಾಕಕ್ ಮಾಡಿರ್ತಾರೆ ಅಂತ ನೀನ್ ಹೇಳ್ತಾ ಇದ್ಯಾ? ಮಾಡಿರ್ತಾರೆ ಅಂತ ಏನಾದ್ರು ಹಂಗ್ ಮಾಡಿದ್ರೆ ಏನಾದ್ರು. ಹಂಗ ಪ್ರಾಮಿಸ್ ನನ್ ಬಗ್ಗೆ ಮಾತಾಡಿಲ್ಲ. ನಾನೇನಕ್ ಮಾತಾಡಿದ್ದೆ? ನಂಬೋದು ಹಂಗ ನಾನಿನ್ನ. ಮೊನ್ನೆ ನಾವು ಇದು ಹೋಗಿದ್ವಲ್ಲ, ಅವತ್ ಹೋದಾಗ್ಲೂ ಕೂಡ ನಾನ್ ನಿನ್ ಟೈಮ್ ಕೊಡಕ್ ಆಗಿಲ್ಲ ಅಂತ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನನ್ಗೆ. ನಾನು ರಾವಿ ಹತ್ರ ನಾನು ಹೇಳ್ದೆ, ಅವಳು ಟೈಮ್ ಕೊಡಕ್ಕೆ ಆಗ್ಲಿಲ್ಲ. ನಾನು ನಿನ್ನ ಹತ್ರ ಹೇಳಿಲ್ವಾ, ನಾನು ನಿಂಗೆ ಮಾತಾಡಕ್ಕೆ ಆಗ್ಲಿಲ್ಲ, ನಂಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡ್ಲಿಲ್ಲ ಅಂತ. ಪ್ರಿಫರೆನ್ಸ್ ಕೊಡ್ಲಿಲ್ಲ ಅಂದ್ರೆ ನಿಂಗೆ ಆ ಟೈಮ್ ಸಿಗ್ಲಿಲ್ಲ ಮಾತಾಡಕ್ಕೆ. ಬಟ್ ಅದ್ಮೇಲೆ ನನಗೊಂಥರ ಕಾಡ್ತಾ ಇತ್ತು, ಅಯ್ಯೋ ಅವಳ ಜೊತೆ ಮಾತಾಡಕ್ ಆಗ್ಲಿಲ್ಲ ನನಗೆ ಅಂತ. ಬಟ್ ನಾನೇನಕ್ಕೆ ಹಂಗ್ ಮಾತಾಡ್ಲಿ? ಏನ್ ಗೊತ್ತಾ, ಪಾಪ ಅವರು ಸಿಕ್ಕಾಬಿಟ್ಟೆ ಬೇಜಾರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಫೋನ್ ಪಿಕ್ ಮಾಡಲ್ಲ ಅಂತ ಫೋನ್ ಮಾಡ್ತಾ ಇದೀನಿ. ಯಾಕಂದ್ರೆ ಅವನು ಸೀರಿಯಸ್ಲಿ ಅವ್ನ್ ಪಿಕ್ ಮಾಡಲ್ಲ ಬಿಡಿ ಇವಾಗ. ಅವ್ನ್ ಸಮಾಧಾನ ಆಗ್ಬೇಕು. ಯಾಕಂದ್ರೆ ಪಾಪ ಅವ್ನ್ ಯಾವತ್ತೂ ಕೂಡ ಹಂಗೆಲ್ಲ ನಮ್ ಬಗ್ಗೆ ಮಾತಾಡಲ್ಲ. ನಮ್ ಬಗ್ಗೆ ಅಂತಲ್ಲ, ಅವ್ನ್ ಯಾರ ಬಗ್ಗೆನೂ ಮಾತಾಡಲ್ಲ. ಇವಾಗಂತೂ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿರ್ತಾರೆ, ಈ ತರ ಪ್ಲಾನ್ ಮಾಡ್ಬಿಟ್ಟಿದ್ದೀರಲ್ಲ ಅಂತ. ಅಂದ್ರೆ ಸುಮ್ನೆ ಅವಾಗಿಂದ ಎಷ್ಟು ಬೆಸ್ಟ್ ಫ್ರೆಂಡ್ ಅಂದ್ರೆ ನಾವ್ 10 ವರ್ಷದಿಂದ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾವೊಂದು ಕಾಲ್ ಮಾಡಿ ನಾವ್ ಮಿಡ್ ನೈಟ್ ಬಾರೋ ನಮ್ಗೇನೋ ಕಷ್ಟ ಇದೆ ಅಂದ್ರು ಪಾಪ ಓಡ್ ಬಂದ್ಬಿಡ್ತಾರೆ. ನಮ್ ಗ್ರೂಪ್ ಅಲ್ಲಿ ಅವ್ನ ಒಬ್ನೇ ಅಂತಲ್ಲ, ಎಲ್ಲಾ ಫ್ರೆಂಡ್ಸು ಅಷ್ಟೇನೆ. ಇರಂಟಿ ಮಾತಾಡ. ಸೊ ಅಂದ್ರೆ ಇವ್ ಪುನೀತ್ ಆಗಿರ್ಬೋದು, ಈಗ ನಮ್ ಗ್ರೂಪ್ ಅಲ್ಲಿ ಶ್ರೀ ಅಂತ ಇದ್ದಾನೆ, ಮೋಹನ್ ಅಂತ ಇದ್ದಾನೆ, ಸೊ ಪುನೀತ್ ಅಂತ ಇನ್ನೊಬ್ಬ ಇದ್ದಾನೆ. ಸೊ ಯಾರೇ ಆಗಿರ್ಬೋದು ಅಷ್ಟೇನೆ, ಹರ್ಷಿತಾ ಆಗಿರ್ಬೋದು, ನನ್ನ ಫ್ರೆಂಡ್ ಭವ್ಯ, ಎಲ್ರು ಅಷ್ಟೇನೆ. ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇದೀವಿ ಬನ್ನಿ ಅಂತಂದ್ರೆ ಸೊ ಆ ಕ್ಷಣಕ್ ಬಂದು ನಮ್ಗೆ ಅವ್ರ ಕೈಲಿ ಏನಾಗುತ್ತೋ ಆ ಸಮಾಧಾನ ಮಾಡ್ತಾರೆ ಅಥವಾ ಹೆಲ್ಪ್ ಮಾಡ್ತಾರೆ. ಸೊ ನಮ್ ಗ್ರೂಪ್ ಅಲ್ಲಿ ಯಾರ ಬಗ್ಗೆನೂ ಅಷ್ಟು ಮಾತಾಡಲ್ಲ. ಸೊ ಕಾಲ್ ಮಾಡ್ತಾ ಇದ್ದಾನೆ, ಬನ್ನಿ ಮಾತಾಡೋಣ ಏನು ಅನ್ಸ್ತದ. ಬೇಜಾರ್ ಮಾಡ್ಕೊಂಡ ಏನ್ ನಿಮ್ಗೆ ಎಲ್ಲ ಇದ್ ಮಾಡ್ತಾರ ಇದು ಐದು ಬಂದ್ಬಿಟ್ಟು ನನಗ್ ಬರ್ಬೇಡ, ರಾವಣಿಗೆ ಬೈಯೆ. ಆಕ್ಚುಲಿ ನಿನ್ಗೆ ಪುನೀತ್ಗೆ ಇಬ್ರಿಗೂ ಪ್ರ್ಯಾಂಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಪುನೀತ್ ಏನ್ ಮಾಡ್ತಾ ಗೊತ್ತಾ, ಖುಷಿ ಬೇಜಾರು ಇದ್ದಾಳೆ ಅಂತ ಸುಮ್ನೆ ಕಾಲ್ ಮಾಡಿ ಹೇಳಿದ ತಕ್ಷಣ ಅವ್ನು ಬಂದ್ಬಿಟ್ಟ ಮನೆಗೆ. ಸೊ ಹಂಗಾಗಿ ಇರು ಒಂದ್ ವ್ಲಾಗ್ ಮಾಡ್ಕೊಳ್ಳೋಣ ಪ್ರ್ಯಾಂಕ್ದು ಅಂತ ಅನ್ಬಿಟ್ಟು ಯಾರೇ ಕಾಲ್ ಮಾಡೋದು ಅಂತ ಅನ್ಕೊಂಡು ಆಮೇಲೆ ಓಕೆ ಪ್ರಕಾಶ್ಗೂ ಪುನೀತ್ ಇಬ್ರಿಗೂ ಕಾಲ್ ಕನೆಕ್ಟ್ ಮಾಡ್ಬಿಟ್ಟು ಮಾತಾಡೋಣ, ಸೊ ಅವ್ರಿಬ್ರಿಗೂ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದ್ದು. ಪುನೀತ್ ಹುಡಿಕೊಂಡ್ ಬಂದ್ಬಿಟ್ಟ, ಖುಷಿ ಬೇಜಾರಲ್ಲಿ ಇದ್ದಾಳೆ ಅಂದಿದ ತಕ್ಷಣ. ಅದಕ್ಕೆ ಇರೋ ಪುನೀತ್ ನಾನು ಇಬ್ರು ಸೇರ್ಕೊಂಡು ಪ್ರಕಾಶ್ಗೆ ಪ್ರ್ಯಾಂಕ್ ಮಾಡ್ತೀವಿ ಅಂದ್ಬಿಟ್ಟು. ಅಲ್ಲ ನಾನ್ ಆತರ ಮಾತಾಡ್ತೀನಿ, ಅಲ್ಲ ನಿನ್ ಆತರ ಮಾತಾಡಲ್ಲ ಅಂತ ಗೊತ್ತು ಕಣೋ, ಅದಕ್ಕೆ ನಿಂಗೆ ಪ್ರ್ಯಾಂಕ್ ಮಾಡಿರೋದು.
ಏ ನಾನು ಫಸ್ಟ್ ಮಾಡಲ್ಲ ಅಂದೆ, ಬೈದ್ಬಿಟ್ಟು ಕುತ್ಕೊಂಡ್ ಮಾಡಿಸ್ಬಿಟ್ರು ಪಾಪ. ಏನ್ ಬ್ರೋ ಹಿಂಗೆಲ್ಲಾ ಮಾಡ್ತೀರಾ, ನನ್ನ ಕ್ಯಾರೆಕ್ಟರ್ ನ ಇದು ಮಾಡ್ತೀರಾ ನೀವು ಸುಮ್ನೆ. ನೀನು ಎಷ್ಟ್ ವ್ಯಾಲ್ಯೂ ಕೊಡ್ತೀಯ ನಮ್ಗೆ ಅನ್ಬಿಟ್ಟು ಗೊತ್ತು ಕಣೋ ಲೂಸು. ಸುಮ್ನೆ ಇದು ಪ್ರಾಂಕ್ ಮಾಡ್ತಾ ಇರೋದ್ ಅಷ್ಟೇನೆ. ಬಟ್ ಆದ್ರೂನು ಹರ್ಟ್ ಆಯ್ತು ನಂಗೆ, ಸೀರಿಯಸ್. ನಂಗೆ ಕಣ್ಣ ನೀರ್ ಬರೋದೊಂದ್ ಕಮ್ಮಿ ಇತ್ತು ನಂಗೆ. ಏನ್ ಬೇಜಾರ್ ಮಾಡ್ಕೊಬೇಡ, ಇದು ಪ್ರಾಂಕ್ ಅಷ್ಟೇನೆ. ನಾವಿನ ನನಗೆ ಐಡಿಯಾ ಕೊಟ್ಟಿದ್ದು ಪ್ರಾಂಕ್ ಮಾಡು ಪ್ರಕಾಶ್ಗೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ. ಯಾಕಂದ್ರೆ ಈಗ ಬೆಸ್ಟ್ ಫ್ರೆಂಡ್ ಅಂದ್ರೆ ಎಲ್ಲಾರ್ಕಿಂತ ನೀನೇ ಬೆಸ್ಟ್ ಫ್ರೆಂಡ್ ನನ್ಗೆ. ಸೊ ನಿನ್ಗೆ ಪ್ರಾಂಕ್ ಮಾಡಿ ಬೇರೆಯವ್ರು ಪ್ರಾಂಕ್ ಮಾಡಿದ್ರೆ ಅವ್ರು ತಲೆನೇ ಕೆಡ್ಸ್ಕೊಳಲ್ಲ, ಕಟ್ ಮಾಡ್ಬಿಡ್ತಾರೆ ಫೋನು. ಸೊ ನೀನ್ ನನಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದಕ್ಕೆ ತಾನೇ ನೀನ್ ಎಂಡ್ವರೆಗೂ, ನಾನು ಹೇಳೋವರೆಗೂ ನೀನ್ ಮಾತಾಡಿದ್ದು. ನಾನು ಆತರ ಮಾತಾಡಿಲ್ಲ, ಅದೆಲ್ಲ ಸುಳ್ಳು ಅಂತಲ್ಲ. ಅದೇ ಇವಾಗ ನಾನು ಬೇರೆಯವ್ರಿಗೆ ಪ್ರಾಂಕ್ ಮಾಡಕ್ ಹೋಗಿದ್ರೆ ಅವ್ರು ಅವಳ ಜೊತೆ ಮಾತಾಡೋದೇನು, ಇದ್ರಲ್ಲಿ ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ಬಿಡ್ತಾ ಇದ್ರು. ಸೊ ನೀನ್ ಬೆಸ್ಟ್ ಫ್ರೆಂಡ್ ಆಗಿರೋದಕ್ಕೆ ತಾನೇ ಎಂಡ್ವರೆಗೂ ನಾನು ಮಾತಾಡೋವರೆಗೂ ನೀನ್ ಮಾತಾಡ್ತಾ ಇದ್ದು. ರೆಕಾರ್ಡ್ ಮಾಡ್ಕೊಂಡಿದೀರಾ? ವಿಡಿಯೋ ಮಾಡ್ತಾವಳ ಅವಿ. ಅಪ್ಪ ಸುಮ್ನೆ ನನಗೆ ಯಾವ ಲೆವೆಲ್ ಹರ್ಟ್ ಆಯ್ತು. ಕಸ್ಟಮರ್ ಫೋನ್ ಮಾಡ್ತಾವ್ನೆ, ನಾನು ಅವ್ನ್ ಕಾಲೇ ಪಿಕ್ ಮಾಡಿದ್ರೆ ನಾನು ಸುಮ್ನೆ ಇದ್ದೀನಿ. ಓಕೆ ಗೈಸ್, ಫೈನಲಿ ನಮ್ಮ ಪ್ರಕಾಶ ಪ್ರಾಂಕ್ ಆದ. ಸೊ ಇದು ನಮ್ಮ ಮಂಗನಾದ ಅಂತೆ. ಏನ್ ಹೇಳ್ಬಿಡ್ತಿ ಹೇಳು ನೀನು, ಮಾತಾಡ, ಮೈಕ್ ಇಟ್ಟಿದ್ದೀನಿ. ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಫೀಲಿಂಗ್ ಇದನ್ನ ಹರ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಬಟ್ ಆದ್ರೂ ಓಕೆ ಇರ್ಲಿ, ನಮ್ಮವ್ರು ಮಾಡಿದ್ರೆ ಅದಕ್ಕೆ ಒಂಥರ. ಇವಾಗ ನಾವೇನ್ ಹರ್ಟ್ ಮಾಡ್ತೀವಿ, ಪ್ರಾಂಕ್ ಅಂತ ಹೇಳಿಲ್ವಾ ನಿಂಗೆ ಲಾಸ್ಟ್ ಅಲ್ಲಿ? ಪ್ರಾಂಕ್ ಅಂತ ಹೇಳಿದ್ರಿ, ಬಟ್ ಅಂದ್ರೆ ಅದೊಂಥರ ನೋವಿರುತ್ತೆ. ಬಟ್ ಅಂದ್ರೆ ನಾನು ಯಾವತ್ತು ಮಾತಾಡಿಲ್ಲ ಯಾರ ಬಗ್ಗೆನೋ, ಹೇಳಿದ್ರಲ್ಲ ಅಂತ. ಬಟ್ ನಂಬಲ್ಲ ಅಂತ ಗೊತ್ತು. ಅಲ್ಲ, ನಿನ್ ಬಗ್ಗೆ ಯಾರು ಹೇಳಿದ್ರು ನಂಬಲ್ಲ ಬಿಡು, ಯಾಕಂದ್ರೆ ನೀನ್ ಏನು ಅಂತ ಗೊತ್ತು ನಮ್ಗೆ. ಸೊ ಇದು ಸುಮ್ನೆ ಪ್ರಾಂಕ್ ವಿಡಿಯೋ ಅಷ್ಟೇನೆ. ಓಕೆ, ಕಾಲ್ ಮಾಡ್ತೀನಿ, ಒಂದ್ ನಿಮಿಷ. ನಾವೇ ತಲೆ ಮೇಲೆ ಎರಡು ಹೊಡಿಬೇಕಾ? ಬಟ್ ಆದ್ರೂ ಕುಕ್ಬೇಡಿ, ಲೈಫ್ ಲೈನ್ ಎಲ್ಲ ಇದೆ. ಇನ್ನೊಂದು ನಿಮಿಷ. ಸೊ ಇದು ನಮ್ಮ ಫ್ರಾಂಕ್ ಕಾಲ್ ಆಗಿತ್ತು. ಫೈನಲಿ ನಮ್ ಪ್ರಕಾಶ್ ಫ್ರಾಂಕ್ ಆದ. ಸೊ ನಮ್ಮ ಫ್ರೆಂಡ್ ಟೀಮ್ ಅಲ್ಲಿ ಯಾರೋ ತರ ಇಲ್ಲ, ಆದ್ರೆ ಕೆಲವೊಬ್ರು ಇರ್ತಾರೆ ಜೊತೆಗಿದ್ದು ಬೆನ್ನಿಗೆ ಚೂರಿ ಹಾಕೋರು ಇರ್ತಾರೆ. ಅಂತವ್ರಿಂದ ದೂರ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇನೆ. ಆದ್ರೆ ಈ ತರ ನಮ್ಗೆ ಕಷ್ಟ ಅಂತ ಬಂದಿದ ತಕ್ಷಣ ಒಂದು ಮಿಡ್ ನೈಟ್ ಅಲ್ಲಿ ಬಂದು ಹೆಲ್ಪ್ ಮಾಡ್ತಾರಲ್ಲ, ಅಂತ ಫ್ರೆಂಡ್ಸ್ ನ ಸಾಯಿವರೆಗೂ ಮರಿಬೇಡಿ. ಸೊ ಏನೋ ಚಿಕ್ಕ ಪುಟ್ಟ ತಪ್ಪು ಮಾಡೋರು ಇರ್ತಾರೆ, ಅದನ್ನೆಲ್ಲ ಕ್ಷಮಿಸಿ ನೀವು ಅವ್ರ ಜೊತೆ ಮುಂದೆ ಹೋಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇನೆ. ಅದ್ರ ಜೊತೆಗಿದ್ದು ಬೆನ್ನಿಗೆ ಚೂರಿ ಹಾಕಿ ಮಾತಾಡೋರ್ನ ಅಂತವ್ರನಿಂದ ದೂರನೇ ಇದ್ಬಿಡಿ, ಅವಾಗ್ಲೂ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟ ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಗೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.